ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂದು ಹೇಳಿದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದ 13ನೇ ವಚನದಿಂದ 25ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬ ಎಚ್ಚರಿಕೆಯ ಮಾತನ್ನು ಧ್ಯಾನಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆವು. ಬನ್ನಿರಿ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 26ನೇ ವಚನದಿಂದ 39ನೇ ವಚನಗಳನ್ನು ಧ್ಯಾನ ಮಾಡೋಣ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ವಾಕ್ಯಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನದಿಂದ 39ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಪ್ರತಿಯೊಂದು ಹಂತದಲ್ಲಿಯೂ ತಂದೆಯಾದ ದೇವರನ್ನು ಆಶ್ರಯಿಸಿಕೊಂಡು ಆತನ ಕೃಪೆಯ ಮಾರ್ಗದರ್ಶನದಲ್ಲಿ ಮುಂದೆ ಮುಂದೆ ನಾವು ಸಾಗೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜೀವ ಸ್ವರೂಪನಾದ ದೇವರ ಕೈಗಳಲ್ಲಿ ಸಿಕ್ಕಿಬೀಳುವುದು ಬಹು ಭಯಾನಕದ ಸಂಗತಿಯಾಗಿರುತ್ತದೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು ಎಂಬುದಾಗಿ. ಪ್ರಿಯರೇ, ಈ ಮುನ್ನೆಚ್ಚರಿಕೆಯು ಇನ್ನೂ ದೇವಾಲಯಕ್ಕೆ ಹೋಗಿ ಅಲ್ಲಿ ಯಜ್ಞಗಳನ್ನು ಅರ್ಪಿಸುವುದನ್ನು ಮುಂದುವರಿಸುತ್ತಿದ್ದ ಇಬ್ರಿಯ ವಿಶ್ವಾಸಿಗಳಿಗೆ ಕೊಡಲಾಗಿದೆ. ಅವರು ತಾವಿನ್ನೂ ಮೋಶೆಯ ಮೂಲಕ ದೊರೆತ ಧರ್ಮಶಾಸ್ತ್ರದ ಅಡಿಯಲ್ಲಿ ಇರುವವರು ಎಂಬ ಸುಳ್ಳು ನಟನೆಯನ್ನು ಮಾಡುತ್ತಿದ್ದರು. ಹಾಗೆ ಮಾಡುವುದರ ಮೂಲಕ ಅವರು ಯೇಸುಕ್ರಿಸ್ತನ ಯಜ್ಞಾರ್ಪಣೆಯು ಅವರಿಗೆ ಯಾವ ಅರ್ಥವಿಲ್ಲದ್ದು ಎಂಬುದಾಗಿ ಸ್ಪಷ್ಟವಾಗಿ ತೋರಿಸಿಕೊಡುತ್ತಾ ಇದ್ದರು. ನೋಡಿರಿ, ಪಶುಗಳ ಯಜ್ಞಗಳು ಯೇಸುಕ್ರಿಸ್ತನ ಯಜ್ಞವನ್ನು ಮುಂತಿಳಿಸುತ್ತಿದ್ದವು. ಆದರೆ ಈಗ ಆತನು ಕ್ರೂಜೆಯ ಮೇಲೆ ಸತ್ತ ನಂತರ ಎಲ್ಲವೂ ನೆರವೇರಿಸಲ್ಪಟ್ಟಿದ್ದವು. ಆದ್ದರಿಂದ ಮುಂಚೆ ದೇವರ ಆಜ್ಞೆಗೆ ವಿಧೇಯರಾಗಿ ಯಾವುದನ್ನು ಮಾಡುತ್ತಿದ್ದರೋ ಅದು ಈಗ ಬೇಕೆಂದೇ ಮಾಡುವ ಪಾಪವಾಗುತ್ತಿತ್ತು. ಯೇಸುಕ್ರಿಸ್ತನಿಂದ ಪರಿಪೂರ್ಣಗೊಳಿಸಲ್ಪಟ್ಟ ರಕ್ತಮಯ ಯಜ್ಞಗಳಲ್ಲಿ ಮುಂದುವರಿಯುವುದು ಈಗ ಘೋರವಾದ ಹಾಗೂ ಭಯಂಕರವಾದ ಸಂಗತಿಯಾಗಿತ್ತು. ದೇವಾಲಯದ ಯಜ್ಞಗಳು ಎಂದೆಂದಿಗೂ ಇರುತ್ತವೆ ಎಂಬುದಾಗಿ ಜನರು ನಟಿಸುತ್ತಾ ಇದ್ದರು. ಈಗ ಅವರು ದೇವಾಲಯದ ಕಡೆಗೆ ನೋಡಲಿಕ್ಕಾಗುವುದಿಲ್ಲ, ಯಾಕಂದರೆ ಅಲ್ಲಿ ಇನ್ನೆಂದೂ ಪಾಪಗಳಿಗಾಗಿ ಯಜ್ಞಗಳು ಅರ್ಪಿಸಲ್ಪಡುವುದಿಲ್ಲ ಎಂದು ಇಬ್ರಿಯರ ಗ್ರಂಥಕರ್ತನು ಹೇಳುತ್ತಿರುವನು. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಒಬ್ಬ ವ್ಯಕ್ತಿಯು ಪಾಪಗಳಿಗಾಗಿ ಯೇಸುಕ್ರಿಸ್ತನು ಸತ್ತಿರುವುದನ್ನು ತಿರಸ್ಕರಿಸಿದರೆ ಪಾಪಕ್ಕೆ ಬೇರೆ ಯಾವ ಯಜ್ಞವೂ ಲಭ್ಯವಿರುವುದಿಲ್ಲ ಮತ್ತು ದೇವರ ಬಳಿಗೆ ಬರಲು ಇನ್ನಾವ ಮಾರ್ಗವೂ ಸಹ ಇರುವುದಿಲ್ಲ. ಈಗ ಅವರು ದೇವಾಲಯದ ಕಡೆಗೆ ನೋಡುವ ಬದಲಾಗಿ ಯೇಸುಕ್ರಿಸ್ತನನ್ನು ನೋಡಬೇಕಾಗಿರುತ್ತದೆ. ಇದನ್ನು ಮಾಡಲು ಅವರು ನಿರಾಕರಿಸಿದರೆ ಅವರಿಗೆ ನ್ಯಾಯ ತೀರ್ಪಲ್ಲದೆ ಬೇರೆ ಯಾವುದೂ ಇರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಎಂಬುದಾಗಿ ನೋಡುತ್ತೇವೆ. ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ, ನಾವು ಯಜ್ಞಗಳನ್ನು ಅರ್ಪಿಸುವುದರ ಮೂಲಕ ಪಾಪ ಮಾಡುವಂಥದ್ದಾಗಿದೆ ಎಂಬುದಾಗಿ. ಅಂದರೆ ಹೇಗೂ ನಾವು ಯಜ್ಞವನ್ನು ಅರ್ಪಿಸುತ್ತೇವಲ್ಲ, ಆದ್ದರಿಂದ ಈಗ ಪಾಪ ಮಾಡೋಣ ಎಂಬ ಮನೋಭಾವದಿಂದ ಇರುವುದಾಗಿದೆ. ದೇವರ ವಾಕ್ಯದ ಕಡೆಗಿನ
ಈ ರೀತಿಯಾದ ಮನೋಭಾವವನ್ನು ದೇವರು ಬೇಕೆಂದೇ ದಂಗೆ ಏಳುವುದು, ಬೇಕೆಂದೇ ಪಾಪ ಮಾಡುವುದು ಎಂಬುದಾಗಿ ಕರೆಯುತ್ತಾನೆ. ನೋಡಿರಿ, ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ ದುರಹಂಕಾರದ ಪಾಪಗಳಿಗೆ ಇನ್ನೆಂದು ಯಾವ ಯಜ್ಞಗಳು ಇರುವುದಿಲ್ಲ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 27ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಮ್ಮ ವಿಮೋಚನೆಗಾಗಿ ಸುಮಾರು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಸತ್ತಿರುವುದು ಸಾಕಾಗದೇ ಇದ್ದರೆ ಮತ್ತೇನೂ ಸಾಕಾಗುವುದೇ ಇಲ್ಲ. ನಮ್ಮ ವಿಮೋಚನೆಗಾಗಿ ದೇವರು ಇನ್ನೇನೂ ಮಾಡಲಾರನು. ನೋಡಿರಿ, ಯೇಸು ಕ್ರಿಸ್ತನು ಮತ್ತೊಂದು ಸಾರಿ ಸಾಯಲಿಕ್ಕಿರುವುದಿಲ್ಲ. ಮತ್ತು ನಿಜವಾಗಿಯೂ ನೋಡುವುದಾದರೆ ಆತನು ಹಾಗೆ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ. ಯಾರ್ಯಾರು ಮತ್ತೆ ಮತ್ತೆ ದೇವಾಲಯದ ಧರ್ಮಾಚರಣೆಯನ್ನು, ಯಜ್ಞಗಳನ್ನು ಅರ್ಪಿಸುವುದನ್ನು ಮುಂದುವರಿಸುತ್ತಾರೋ ಅಂಥವರ ಪಾಲಿಗೆ ಅದು ಬೇಕೆಂದೇ ಮಾಡಿದ ಅವಿಧೇಯತೆಯಾಗುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 28 ಹಾಗೂ 29ನೇ ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೆ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ, ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ 2 ವಚನಗಳಲ್ಲಿ ನಾವು ನೋಡುವಂಥ ಸಂಗತಿಯೇನೆಂದರೆ, 28ನೇ ವಚನವು ಮೋಶೆಯ ವಿಧಿಗಳನ್ನು, ಅಂದರೆ ಧರ್ಮಶಾಸ್ತ್ರವನ್ನು ಅಸಡ್ಡೆ ಮಾಡಿದವನಿಗೆ ಆಗುತ್ತಿದ್ದ ಶಿಕ್ಷೆಯನ್ನು ಕುರಿತು ಹೇಳುತ್ತದೆ. ಮತ್ತು 29ನೇ ವಚನವು ಅದಕ್ಕೆ ಹೋಲಿಕೆಯಾಗಿ ಮತ್ತೊಂದು ವಿಷಯವನ್ನು ಹೇಳುತ್ತದೆ. ಇದು ಬಹುಶಃ ಸತ್ಯವೇದದಲ್ಲಿನ ಅತಿ ಗಂಭೀರವಾದಂಥ ಹೇಳಿಕೆಯಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ತನ್ನನ್ನು ಪವಿತ್ರ ಮಾಡಿದಂಥ ಎಂಬುದಾಗಿ ಹೇಳುವಾಗ ಅದು ದೇವಕುಮಾರನಾಗಿರುವ ಯೇಸು ಕ್ರಿಸ್ತನ ಕಡೆಗೆ ಉದ್ದೇಶಿಸುವಂಥದ್ದಾಗಿದೆ. ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಎಂಬುದಾಗಿ ಈಗಾಗಲೇ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಿದ್ದೇವೆ. ನೋಡಿರಿ, ಯೇಸು ಕ್ರಿಸ್ತನ ಶಿಲುಬೆಯ ಮರಣವು ನಮ್ಮ ಪಾಪದ ಪ್ರಶ್ನೆಯನ್ನು ಬಗೆಹರಿಸಲು ಸಾಕಾಗಿರುವುದಿಲ್ಲ ಎಂಬುದಾಗಿ ನಾವು ನಟಿಸುವುದು ಮತ್ತು ಆತನು ಸತ್ತಿಲ್ಲವೇನೋ ಎಂಬಂತೆ ಮುಂದುವರಿಯುವುದು ಆತನ ರಕ್ತವನ್ನು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಯಾವುದೋ ಒಂದನ್ನು ಎಂಬಂತೆ ನಡೆಸಿಕೊಳ್ಳುವುದಾಗಿದೆ. ಹೌದು, ಜ್ಞಾನವು ಜವಾಬ್ದಾರಿಯನ್ನು ಉಂಟುಮಾಡುತ್ತದೆ. ಪ್ರಿಯರೇ, ನಾವು ಸುವಾರ್ತೆಯನ್ನು ಕೇಳಿದ್ದಾಗ್ಯೂ ಯೇಸು ಕ್ರಿಸ್ತನಿಗೆ ಬೆನ್ನು ಹಾಕುವುದಾದರೆ ನಾವು ನರಕದ ಹಾದಿಯಲ್ಲಿದ್ದೇವೆಂದು ದೇವರು ತಾನೇ ಹೇಳುತ್ತಾ ಇದ್ದಾನೆ. ಇದು ಎಂಥ ಗಂಭೀರವಾದಂಥ ವಿಷಯವಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 30ನೇ ವಚನವನ್ನು ಓದಿಕೊಳ್ಳೋಣ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ನಮ್ಮ ದೇವರು ಖಂಡಿತವಾಗಿಯೂ ನ್ಯಾಯ ತೀರಿಸಲಿಕ್ಕೆ ಹೋಗುತ್ತಾನೆ ಎಂಬುದಾಗಿ. ಹೌದು, ಆತನು ವಿಶ್ವದ ಸಾರ್ವಭೌಮನಾದ ಒಡೆಯನಾಗಿದ್ದಾನೆ. ಒಂದು ದಿನ ನಾವೆಲ್ಲರೂ ಆತನ ಮುಂದೆ ಕಾಣಿಸಿಕೊಳ್ಳಲಿದ್ದೇವೆ. ದೇವರಿಗೆ ನ್ಯಾಯ ತೀರಿಸಲಿಕ್ಕೆ ಪರಮಾಧಿಕಾರದ ಹಕ್ಕು ಇರುತ್ತದೆ ಮತ್ತು ಆತನು ಅದನ್ನು ಒಪ್ಪಿಸಿಕೊಟ್ಟಿರುವುದಿಲ್ಲ. ಅಪೋಸ್ತಲನಾದ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17 ಹಾಗೂ 18ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ನ್ಯಾಯ ವಿಚಾರಣೆಯ ಸಮಯವು ಬಂದದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿಯೇನಾಗಬಹುದು?
ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನೂ ಪಾಪಿಷ್ಟನೂ ನಿಲ್ಲುವುದು ಹೇಗೆ ಎಂಬುದಾಗಿ. ಬನ್ನಿರಿ, ನಾವು ಮುಂದುವರೆದು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಓದಿದಂಥ ವಾಕ್ಯ ಭಾಗವನ್ನು ಧ್ಯಾನಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು ಆಸಕ್ತಿಕರವಾಗಿರುವುದು. ನೋಡಿರಿ, ಈ ವಾಕ್ಯ ಭಾಗವು ನಮ್ಮೆಲ್ಲರಿಗೂ ಅನ್ವಯಿಸುವಂಥದ್ದಾಗಿದೆ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಹಳೇ ಒಡಂಬಡಿಕೆಯಲ್ಲಿ ಎಜ್ರನ ಪುಸ್ತಕ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ: ಅವನು ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಬಾಬೇಲಿನಿಂದ ಹೊರಟನು. ತನ್ನ ದೇವರ ಕೃಪಾಹಸ್ತಪಾಲನೆಯಿಂದ 5ನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆರೂಸಲೇಮಿಗೆ ಸೇರಿದನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಎಜ್ರನ ಮೇಲೆ ದೇವರ ಹಸ್ತವು ಒಳ್ಳೆಯದಕ್ಕಾಗಿ ಇತ್ತು. ಹಾಗೆಯೇ ದೇವರು ತನ್ನ ಕೃಪಾಹಸ್ತವನ್ನು ನಮ್ಮ ಮೇಲೆ ಇಡಲು ಬಯಸುತ್ತಾನೆ. ಆದರೆ ಕೆಲವು ಸಾರಿ ಆತನು ಭಾರವಾದ ಹಸ್ತವನ್ನು ನಮ್ಮ ಮೇಲೆ ಹಾಕುತ್ತಾನೆ. ಅದು ಆತನು ನಮ್ಮನ್ನು ಶಿಸ್ತುಗೊಳಿಸುವ ಹಸ್ತವಾಗಿರುತ್ತದೆ. ನೋಡಿರಿ, ಹೆಚ್ಚು ಕಡಿಮೆ ನಾವೆಲ್ಲರೂ ದೇವರ ಶಿಸ್ತಿನ ಹಸ್ತದ ಅನುಭವವನ್ನು ಹೊಂದಿದವರಾಗಿರುತ್ತೇವೆ. ದಾವೀದನ ಜೀವಿತದಲ್ಲಿಯೂ ಅದನ್ನೇ ನೋಡುತ್ತೇವೆ. ಕೀರ್ತನೆಗಳು 32ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು ಎಂಬುದಾಗಿ. ಪ್ರಿಯರೇ, ಓದಿದಂಥ ವಾಕ್ಯ ಭಾಗದಲ್ಲಿ ದಾವೀದನು ತನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದೇವರು ಅವನನ್ನು ಶಿಕ್ಷಿಸುವುದರ ಮೂಲಕ ಶಿಸ್ತುಗೊಳಿಸಿರುವುದನ್ನು ನಾವು ನೋಡುತ್ತೇವೆ. ಇದೇ ಕಾರಣಕ್ಕಾಗಿ ದೇವರ ಮಕ್ಕಳ ಮೇಲೆ ದೇವರ ಭಾರವಾದ ಹಸ್ತವಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಹೇಗೂ ಪ್ರಿಯರೇ, ದೇವರ ಶಿಕ್ಷಾಹಸ್ತವು ಆತನ ನ್ಯಾಯ ತೀರ್ಪಿನ ಹಸ್ತಕ್ಕಿಂತಲೂ ಸಂಪೂರ್ಣವಾಗಿ ವ್ಯತ್ಯಾಸವಾಗಿದೆ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂಬುದಾಗಿ ದೇವರು ತಾನೇ ಹೇಳಿದನು. ನೋಡಿರಿ, ದೇವರು ಮತ್ಸರ ಹಾಗೂ ಪ್ರತಿಕಾರ ಮಾಡುವ ರೀತಿಯಲ್ಲಿ ಮುಯ್ಯಿ ತೀರಿಸುವುದಿಲ್ಲ. ಆದರೆ ದೇವರು ಖಂಡಿತವಾಗಿಯೂ ಪಾಪವನ್ನು ನ್ಯಾಯ ತೀರಿಸಲಿರುವನು ಮತ್ತು ಇಂದಿನ ದಿನಮಾನಗಳಲ್ಲಿ ಅದಕ್ಕೆ ನಾವು ಒತ್ತು ಕೊಟ್ಟು ಹೇಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, 29ನೇ ವಚನದಲ್ಲಿ ನೋಡಿರುವ ಹಾಗೆ, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ, ಅವರೆಲ್ಲರ ಮುಂದೆ ದೇವರ ನ್ಯಾಯ ತೀರ್ಪಿನ ಪಾತ್ರೆಯೂ ಇದೆ. ಅದು ಇಂದು ತುಂಬುತ್ತಲೇ ಇದೆ ಮತ್ತು ಅದು ಬಹು ಕಹಿಯಾದ ಪಾತ್ರೆಯಾಗಿದೆ. ನೋಡಿರಿ, ಯೇಸುಕ್ರಿಸ್ತನು ನಮಗಾಗಿ ಶಿಲುಬೆಯ ಮೇಲೆ ಮಾಡಿರುವಂಥದ್ದನ್ನು ನಾವು ಹೀನೈಸುವುದಾದರೆ ನಮ್ಮ ಮುಂದೆ ನ್ಯಾಯ ತೀರ್ಪಲ್ಲದೆ ಬೇರೆ ಏನೂ ಇರುವುದಿಲ್ಲ ಮತ್ತು ಬೇರೆ ಯಾವ ನಿರೀಕ್ಷೆಯೂ ಸಹ ಇರುವುದಿಲ್ಲ. ಇದೇ ಅಂಶವನ್ನು ಪ್ರಿಯರೇ ಗ್ರಂಥಕರ್ತನು ಇಬ್ರಿಯ ವಿಶ್ವಾಸಿಗಳಿಗೆ ಹೇಳುತ್ತಿರುವನು. ಮೋಶೆಯ ಮೂಲಕ ಬಂದ ಧರ್ಮಶಾಸ್ತ್ರದ ಅಡಿಯಲ್ಲಿ ಜನರು ಪ್ರತಿ ವರ್ಷವೂ ಅವರಿಗೆ ಬೇಕಾದ ದಿನದಲ್ಲಿ ಯಜ್ಞವನ್ನು ತರಬಹುದಾಗಿತ್ತು. ಆದರೆ ಅದನ್ನು ಇನ್ನೆಂದೂ ಮಾಡಲಿಕ್ಕಾಗುವುದಿಲ್ಲ, ಯಾಕಂದರೆ ಅದೂ ಮುಗಿದು ಹೋಗಿದೆ. ಈಗ ಅವರು ಹಾಗೂ ನಾವು ಕರ್ತನಾದ ಯೇಸುಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ನೇ ವಚನವನ್ನು ಓದಿಕೊಳ್ಳೋಣ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಪತ್ರಿಕೆಯು ಬರೆಯಲ್ಪಟ್ಟ ಮೇಲೆ ಇದನ್ನು ಓದಲಿರುವ ಇಬ್ರಿಯರು ವಿಶ್ವಾಸಿಗಳಾಗಿದ್ದರೆಂದು ನಾನು ಊಹಿಸುತ್ತೇನೆ. ನೋಡಿರಿ, ಅವರು ವಿಶ್ವಾಸಿಗಳಾಗಿರುವರು ಎಂಬುದರ ವಿಷಯದಲ್ಲಿ ಗ್ರಂಥಕರ್ತನಿಗೆ ಅವನ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಇರುವುದಿಲ್ಲ. ಬನ್ನಿರಿ, ಈಗ ನಾವು ಮುಂದುವರಿದು 33 ಹಾಗೂ 34ನೇ ವಚನಗಳನ್ನು ಓದಿಕೊಳ್ಳೋಣ. ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ
ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ, ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ ಎಂಬುದಾಗಿ ನೋಡುವಾಗ, ದೇವರ ಮಕ್ಕಳು ಸಾರ್ವಜನಿಕ ತಮಾಷೆಗೆ ಗುರಿಯಾಗಿದ್ದರು ಎಂದು ತಿಳಿದುಕೊಳ್ಳುತ್ತೇವೆ. ಮುಂದೆ ಇದೇ ವಾಕ್ಯ ಭಾಗದಲ್ಲಿ ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ ಎಂಬುದಾಗಿ ಗಮನಿಸುವಾಗ, ಕೆಲವು ವಿಶ್ವಾಸಿಗಳು ತಮ್ಮ ನಂಬಿಕೆಗೋಸ್ಕರ ಸೆರೆಯಲ್ಲಿ ಇಡಲ್ಪಟ್ಟಿದ್ದರೆ ಇನ್ನೂ ಕೆಲವರ ಸೊತ್ತುಗಳು ಸುಲುಕೊಳ್ಳಲ್ಪಟ್ಟಿದ್ದವು ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇಂಥ ಕಷ್ಟ ಸಂಕಟದ ಕಾಲದಲ್ಲಿ ಅವರ ನಂಬಿಕೆ ಮತ್ತು ಸಮಾಧಾನದ ಬಗ್ಗೆ ಗ್ರಂಥಕರ್ತನು ಅವರನ್ನು ಜ್ಞಾಪಕಪಡಿಸುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾಪ್ರತಿಫಲ ಉಂಟು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಎಂಬುದಾಗಿ ಹೇಳುವಂಥದ್ದು ನಮ್ಮ ನಂಬಿಕೆಯ ಅರಿಕೆಯನ್ನು ಹೊಯ್ದಾಡದಂತೆ ಬಿಗಿಯಾಗಿ ಹಿಡಿದುಕೊಳ್ಳೋಣ ಎಂಬುದಾಗಿ ಹೇಳುವುದರ ಮತ್ತೊಂದು ರೀತಿಯಾಗಿರುತ್ತದೆ. ಪ್ರಿಯರೇ, ನಾವು ಮುಂದುವರಿದು 36ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ತಾಳ್ಮೆ ಮತ್ತು ನಂಬಿಕೆ ಎಂದಿಗೂ ಬೇರ್ಪಡಿಸಲಾಗದ ಹಾಗೆ ಮದುವೆ ಮಾಡಲ್ಪಟ್ಟವುಗಳಂತಿವೆ. ನೋಡಿರಿ, ಸಂಕಷ್ಟಗಳ ಮಧ್ಯದಲ್ಲಿ ನಂಬಿಕೆಯನ್ನು ಅಭ್ಯಾಸಿಸಿದ ನಂತರ ಅವರು ನಂಬಿಕೆಯ ನೆರವೇರಿಕೆಯ ಭವಿಷ್ಯತ್ತಿನ ನಿರೀಕ್ಷೆಯೊಂದಿಗೆ ತಾಳ್ಮೆಯನ್ನು ಪ್ರದರ್ಶಿಸಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾರಾದರೂ ನಮಗೆ ಅತಿ ಬೇಕಾದವರು ನಮ್ಮನ್ನು ಬಿಟ್ಟು ತಮ್ಮ ಸ್ಥಳಕ್ಕೆ ಹಿಂದಿರುಗುವಾಗ ನಾವು ಅವರನ್ನು ಪುನಃ ಬರುವಂತೆ ಆಹ್ವಾನಿಸುತ್ತೇವಲ್ಲವೇ? ಇಂತಹ ಸನ್ನಿವೇಶಗಳಲ್ಲಿ ಅನೇಕರು ಕರ್ತನು ತಡ ಮಾಡಿದರೆ ನಾನು ಪುನಃ ಬರುತ್ತೇನೆ ಎಂಬುದಾಗಿ ಹೇಳಿರುವುದನ್ನು ನಾವು ಕೇಳಿಸಿಕೊಂಡಿರಬಹುದಲ್ಲವೇ? ಹೌದು ಪ್ರಿಯರೇ, ಇಂದು ಅನೇಕರು ಯೇಸುಕ್ರಿಸ್ತನು ಮತ್ತೆ ಬರುವುದಿಲ್ಲವೇನೋ ಎಂಬಂತೆ ಜೀವಿಸುತ್ತಾ ಇರುವರು. ನೋಡಿರಿ ಪ್ರಿಯರೇ, ಅವರು ಹೀಗೆ ಹೇಳಬಹುದು: ಯೇಸುಕ್ರಿಸ್ತನು ಇಷ್ಟು ಬೇಗನೆ ಬರಲಿಕ್ಕಿಲ್ಲ, ಯಾಕೆಂದರೆ ಆತನು ಹೇಳಿ ಈಗಾಗಲೇ 2000ಕ್ಕೂ ಹೆಚ್ಚು ವರ್ಷಗಳು ಕಳೆದಿವೆ. ಇನ್ನೂ ಬಾರದೇ ಇರುವ ಯೇಸುಕ್ರಿಸ್ತನು ತಡ ಮಾಡಬಹುದು ಎಂಬುದಾಗಿ. ಆದರೆ ಪ್ರಿಯರೇ, ಖಂಡಿತವಾಗಿಯೂ ಆತನು ತಡ ಮಾಡುವುದಿಲ್ಲ. ಆತನು ಬಂದೇ ಬರುತ್ತಾನೆ. ಆತನ ಬರುವಿಕೆಯು ಅದು ಆತನ ವೇಳಾಪಟ್ಟಿಯಲ್ಲಿ ಇದೆ. ಆದರೆ ಆತನು ಆ ವೇಳಾಪಟ್ಟಿಯನ್ನು ನಮಗೆ ತೋರಿಸುವುದಿಲ್ಲ. ಆದ್ದರಿಂದ ಆತನು ಬರಲಿಕ್ಕಿರುವ ದಿನವು ನಮಗೆ ಗೊತ್ತಾಗುವುದಿಲ್ಲ. ಹೇಗೆ ಆತನ ಮೊದಲನೆಯ ಬರುಣವು ಎಷ್ಟು ಖಂಡಿತವಾಗಿತ್ತೋ ಅಷ್ಟೇ ಖಂಡಿತವಾಗಿ ಆತನ ಎರಡನೆಯ ಬರುಣವೂ ಸಹ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಂದು ಮುಖ್ಯವಾದ ವಾಕ್ಯವಾಗಿದೆ. ಈ ವಾಕ್ಯವನ್ನು ಹೊಂದಿರುವ ವಿವಿಧ ಪತ್ರಿಕೆಗಳು ವಿವಿಧ ವಿಷಯಗಳ ಮೇಲೆ ಪ್ರಾಧಾನ್ಯತೆಯನ್ನು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಾಧಾನ್ಯತೆಯು ನೀತಿವಂತನ ಮೇಲೆ ಇರುತ್ತದೆ. ಈಗ
ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಾಧಾನ್ಯತೆಯು ಬದುಕುವುದರ ಮೇಲೆ ಇರುತ್ತದೆ. ನೋಡಿರಿ, ಈ ಪುಸ್ತಕದಲ್ಲಿ ಬದುಕುವ ಅಥವಾ ಜೀವಿಸುವ ದೇವರ ಬಗ್ಗೆ ವಿವರಿಸುವಂಥ ಅನೇಕ ವಾಕ್ಯಗಳು ಇರುತ್ತವೆ. ಹೌದು ಪ್ರಿಯರೇ, ಈ ಪತ್ರಿಕೆಯು ಜೀವಿಸುವ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತದೆ. ಈತನೇ ಶಿಲುಬೆಯ ಮೇಲೆ ಮರಣವನ್ನು ಹೊಂದಿದವನು ಮತ್ತು ಸತ್ತವರೊಳಗಿಂದ ಎದ್ದು ಬಂದವನೂ ಆಗಿದ್ದಾನೆ. ನೋಡಿರಿ, ಯೇಸು ಕ್ರಿಸ್ತನ ಪುನರುತ್ಥಾನ ಹಾಗೂ ತಂದೆಯ ಬಲಗಡೆಯಲ್ಲಿ ಇರುವ ಜೀವಿಸುವಾತನ ಮೇಲೆ ಪ್ರಾಧಾನ್ಯತೆ ಇರುತ್ತದೆ. ಆದ್ದರಿಂದ ಪ್ರಿಯರೇ, ಆತನವರಾಗಿರುವ ನಾವು ಜೀವಿಸುವ ದೇವರನ್ನು ಮತ್ತು ಆತನ ಬಲಗಡೆಯಲ್ಲಿರುವ ಜೀವಿಸುವ ರಕ್ಷಕನಾಗಿರುವ ಯೇಸುಕ್ರಿಸ್ತನನ್ನು ಹೊಂದಿರುವುದರಿಂದ ನಾವು ನಂಬಿಕೆಯಿಂದಲೇ ಬದುಕುವವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಈ ವಾಕ್ಯ ಭಾಗದಲ್ಲಿ ನಾವು ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂಬುದಾಗಿ ನೋಡುವಾಗ ಅಲ್ಲಿರುವ ಪ್ರಾಮುಖ್ಯವಾದ ಪದವೆಂದರೆ ಅದು ಹಿಂದೆಗೆದರೆ ಎಂಬುದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಹಿಂದೆಗೆಯುವುದಕ್ಕೆ ಇರುವ ಅರ್ಥವೇನೆಂದರೆ ನೌಕಾಪಟ ಅಥವಾ ಹಾಯಿಯನ್ನು ಒಳಗೆ ತೆಗೆದುಕೊಳ್ಳುವುದಾಗಿದೆ. ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 39ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ನಾವಾದರೋ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಇಬ್ರಿಯರ ಗ್ರಂಥಕರ್ತನು ಇಬ್ರಿಯ ವಿಶ್ವಾಸಿಗಳು ಹಿಂದೆಗೆದಿರುವರು ಎಂದು ಪರಿಗಣಿಸಿರುವುದಿಲ್ಲ. ಆದರೆ ಅವರು ಹಾಗೆ ಮಾಡಬಹುದಾದ ಅಪಾಯದ ಕುರಿತು ಮಾತಾಡುತ್ತಾ ಅವರಿಗೆ ಮುನ್ನೆಚ್ಚರಿಕೆಯನ್ನು ನೀಡುತ್ತಿರುವನು. 38ನೇ ವಚನದಲ್ಲಿ ನಾವು ಈಗಾಗಲೇ ನೋಡಿಕೊಂಡಂತೆ ಹಿಂದೆಗೆಯುವುದು ಅಂದರೆ ನೌಕಾಪಟ ಅಥವಾ ಹಾಯಿಯನ್ನು ಒಳಗೆ ತೆಗೆದುಕೊಳ್ಳುವುದಾಗಿದೆ. ನೋಡಿರಿ, ದೇವರ ಮಗುವು ಒಬ್ಬ ನಾವಿಕನ ಹಾಗಿರುವನು ಮತ್ತು ಅವನು ನೌಕಾಪಟವನ್ನು ಅಥವಾ ಹಾಯಿಯನ್ನು ಎಲ್ಲಾ ಹೊರಗೆ ಬಿಡಬೇಕು. ಗ್ರಂಥಕರ್ತನು ಆ ಜನರಿಗೆ ನಾವು ಮುಂದಕ್ಕೆ ಸಾಗೋಣ ಎಂದು ಹೇಳುತ್ತಲೇ ಇದ್ದಾನೆ. ಪ್ರಿಯರೇ, ಗ್ರಂಥಕರ್ತನ ವಿಚಾರವೇನೆಂದರೆ ನಾವು ನಿರುತ್ಸಾಹ, ಹಿಂಸೆ, ನಿರಾಶೆ, ಕಷ್ಟ, ಸಂಕಟ ಮುಂತಾದವುಗಳಿಂದ ಅಸಹಾಯಕ ಸ್ಥಿತಿಯಲ್ಲಿ ಬಿಡಲ್ಪಡಬಹುದು. ಆದರೆ ಜೀವಿಸುವ ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮ ಪಾಲಿಗೆ ಇರುವಾಗ ನಾವು ದೇವರಿಗಾಗಿ ಹೊರಗೆ ಬಂದು ಮುಂದೆ ಸಾಗೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅದ್ಭುತವಾದ ಇಬ್ರಿಯರ ಪತ್ರಿಕೆಯ ಮುಖ್ಯ ತಾತ್ಪರ್ಯವು ನಾವೆಲ್ಲರೂ ಮುಂದಕ್ಕೆ ಸಾಗೋಣ ಎಂಬುದಾಗಿರುತ್ತದೆ. ಆದ್ದರಿಂದ ಪ್ರಿಯರೇ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ದೇವರಿಗಾಗಿ ನಾವು ಮುಂದೆ ಸಾಗೋಣ. ಹಾಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೇನ್. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದ 26ನೇ ವಚನದಿಂದ 39ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ 5ನೇ ಅಪಾಯದ ಸಂಕೇತವಾಗಿರುವ ಹೀನೈಸುವ ಆಪತ್ತು ಎಂಬುದರ ಕುರಿತು ತಿಳಿದುಕೊಂಡಿದ್ದೇವೆ. ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ ಎಂಬುದಾಗಿ ನಾವು ಇದೀಗ ನೋಡಿದ್ದೇವೆಯಲ್ಲವೇ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಲು ಬಹು ಸೂಕ್ತವಾದ ಸಮಯ ಇದಾಗಿರುತ್ತದೆ. ಒಂದು ವೇಳೆ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಲು ಮನಸ್ಸು ಮಾಡದೇ ಹೋದರೆ ಖಂಡಿತವಾಗಿಯೂ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳಬೇಕಾಗುತ್ತದೆ. ಆದುದರಿಂದ ದೇವರ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸಿಕೊಂಡು ಆತನು ಮೆಚ್ಚುವಂಥ ಜೀವಿತವನ್ನು ಜೀವಿಸಲು ಪವಿತ್ರಾತ್ಮನ ಸಹಾಯವನ್ನು ಆಶ್ರಯಿಸಿಕೊಂಡು ಮುಂದೆ ಸಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನೀನು ನಮ್ಮನ್ನು ಪ್ರೀತಿಸಿ ಪಾಪಮಯವಾದ ಜೀವಿತದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ರಕ್ಷಕನೇ, ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ಲೋಕದಲ್ಲಿ ಪಾಪವು ತುಂಬಿ ತುಳುಕುತ್ತಿರುವಾಗ ಜನರು ನಿನ್ನನ್ನು ಅರಿತುಕೊಂಡು ಪಾಪದಿಂದ ಬಿಡುಗಡೆ ಹೊಂದುವಂತೆ ನೀನು ಕಾರ್ಯ ಮಾಡಬೇಕಾಗಿ ಬೇಡುತ್ತೇವೆ. ತಂದೆಯಾದ ದೇವರೇ, ಈ ಕೃಪಾಗಳಿಕೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕಾಗಿ ನಿನ್ನ ಬಳಿ ಬೇಡುತ್ತೇವೆ ಸ್ವಾಮಿ. ಪ್ರತಿ ಕುಟುಂಬದ ಯಜಮಾನನು ನೀನಾಗಿದ್ದುಕೊಂಡು ನಿನ್ನ ರಕ್ಷಣೆಯ ಹೊಂದಿದ ಕುಟುಂಬವಾಗಿ ಎಲ್ಲರೂ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು
ಕೊರತೆಯಲ್ಲಿದ್ದಾರೋ ಅವರ ಕೊರತೆಗಳನ್ನು ನೀಗಿಸಿ ಆತ್ಮಿಕ, ಶಾರೀರಿಕ, ಭೌತಿಕ ಆಶೀರ್ವಾದದೊಂದಿಗೆ ತುಂಬಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯದ ಧ್ಯಾನವು ಎಷ್ಟೊಂದು ಅರ್ಥಗರ್ಭಿತವಾಗಿ ಆನಂದದಾಯಕವಾಗಿದೆಯಲ್ಲವೇ? ಹಾಗಾದರೆ ನಮ್ಮೊಂದಿಗೆ ಕೈಜೋಡಿಸುವಿರಾ? ಹಿಂದೆ ನಾವು ನೀಡುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸುವವರೆಗೆ ದೇವರ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ.